ಊಟಕ್ಕೆ ಹಾಕಿದ್ದೀವಿ. ಹೊಟ್ಟೆ ಬೇರೆ ಹಸಿತೈತೆ. ಹುಡುಗರು ಬಸ್ಸು ಲಾರಿ ಮುಚ್ಕೊಂಡು ನೋಡಿ ಹೆಂಗ ಹುಡುಗರು. ಇವಾಗ ಬೆಳಗಿನ ಜಾವ 5:38 ಈಗ ಊಟ ಮಾಡೋಕೆ ನಿಲ್ಸಿದ್ದೀವಿ ನೋಡಿ. ಇಲ್ಲಿ ಬರೋಡ ಮಾರ್ಕೆಟ್ ಬಂದು ಗಾಡಿ ಹಾಕ್ದು ನಾಷ್ಟ ಮಾಡಿ ಮಲಿಕಂಬೇಕು ಸ್ವಲ್ಪ ಹೊತ್ತು. ಫ್ರೆಂಡ್ಸ್, ಟ್ರಿಪ್ಪು ಏನಕ್ಕೆ 24,000 ಫೈನ್ ಕಡಿಯೋದನ್ನ ಕೇಳ್ತಿದ್ರಲ್ಲ, ಈ ಗಾಡಿ ಹೋಗ್ತಾ ಇದ್ದಲ್ಲ, ಈ ಗಾಡಿಗೆ 300 kg ಓವರ್ಲೋಡ್ ಬಂದಿತ್ತು. ಅಂದರೆ ಗೊತ್ತಿಲ್ಲದಲ್ಲೇ ಆಗಿರೋದು ಅದು. ಅದಕ್ಕೆ 24,000 ಕಟ್ಟಿದ್ದೀವಿ. ಆ ಗಾಡಿಯವರು 20 ರೂಪಾಯಿಗೆ ಹೆಂಗೆ ನಿಂತೋ ನೋಡು. ಈಗ 24,000 ಫೈನ್ ಕಟ್ಟು ಬಂದಿದ್ದೀವಿ. ನೋಡಿದ್ರು ಮನೆಯಲ್ಲೇ ವಿಡಿಯೋ ಮಾಡ್ತಾರೆ. ಅವ್ರು ಬ್ಯಾಗ್ ಕೊಟ್ಕೊಂಡು ನೀವು ಹಂಗೆ ಬಂದ್ಬಿಟ್ಟ ನೋಡು. ಎಲ್ಲ ಊಟ ಮಾಡ್ಕೊಂಬರಕ್ಕೆ ಕೇಳಿ ಮುಂದೆ ಹೋಗಿ. ಊಟ ಮಾಡ್ಕೊಂಬರಕ್ಕೆ ಹೇಳಿ. ಹೀಗೆ ಕೇಳ್ಬೇಕು ಅಂತ ಹೇಳೋದು. ಕರೆಕ್ಟಾಗಿ 2:15 ಊಟಕ್ಕೆ ಹಾಕಿದ್ದೀವಿ. ಹೊಟ್ಟೆ ಬೇರೆ ಹಸಿತೈತೆ. ನನ್ನ ಮೊಬೈಲ್ ಅಲ್ಲ ಕರೆಕ್ಟಾಗಿ 2 ಕಾಲು ಗುರು. ಇಲ್ಲೇ ಹಾಕು ಈಗ ಊಟ ಮಾಡ್ಕೊಂಡು ಹೊರಟಿದ್ದೀವಿ 3 ಗಾಡಿನೂ. ಇನ್ನು ನಾನ್ ಸ್ಟಾಪ್ ಹೋಗ್ಬೇಕು ಗುರು. ನಾನ್ ಸ್ಟಾಪ್ ಹೋದ್ರೇ, ಇಲ್ಲಾಂದರೆ ಟೈಮಿಂಗ್ ಸರಿಯೋಕ್ಕಾಗಲ್ಲ ಗುರು. ಇವಾಗ ಟಿಂಬೂಣಿ ಹತ್ರ ರೈಟ್ ಅಂತ ಇದ್ದೀವಿ. ಎಲ್ಲ ರೋಡೆಲ್ಲ ಧ್ವನ ಆಯ್ತು ನೋಡಿ, ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಲೆಫ್ಟ್ಗೆ ಹೋದರೆ ಟಿಂಬೂಣಿ, ರೈಟ್ಗೆ ಹೋದರೆ ಕರ್ಮಲ್ಲು, ಲೆಫ್ಟ್ಗೆ ಹೋದರೆ ಸೀದಾ ಬಿಜಾಪುರ ಹಂಗೆ ಹೋಗ್ತೀವಿ. ಹೋಗ್ಬಿಟ್ಟು ಅಲ್ಲಿಂದ ಅವರು ಹಾಚ್ಕೊತಿರೋದು. ಗುರು, ನಾಸಿಕ್ ರೋಡ್ ಫುಲ್ ಜಾಮ್ ಆಗೈತೆ. ಅಂದರೆ ಈಗ ಗಾಡಿ ಇವಾಗ ಬಿಡ್ತಾರೆ. ಅಹಮದ್ನಗರಲ್ಲಿ ಗಾಡಿಗಳು ಬಿಡೋಲ್ಲ, ಸಂಜೆ ಮೇಲೆ ಬಿಡ್ತಾರೆ ನೋಡಿ. ಸಂಜೆ ಮೇಲೆ ನಾವು ಬಂದು ಫುಲ್ಲು ಜಾಮ್ ಆಗಿಬಿಟ್ಟೈತೆ ನೋಡಿ. ಇದು ಎಲ್ಲ ತರಕಾರಿ ಗಾಡಿಗಳೇ. ಇವಾಗ ಲಿಯೋನಿ ಹತ್ರ ಇದ್ದೀವಿ. ನೆಕ್ಸ್ಟ್ ಲೆಫ್ಟ್ ಹೋದ್ರೆ ನಾಸಿಕ್ ರೋಡು. ಇನ್ನೆಲ್ಲ ಬರೀ ಹೈವೇನೆ. ಊಟಕ್ಕೆ ಆಗ್ತಿಲ್ಲ ನಮ್ಮೂರು, ಏನು ಮಾಡೋದು? ನಡೆಯೋಣ, ಆಗಲ್ಲ. ನಡಿ 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 ಅಣ್ಣ. ಯಾಕಿಲ್ಲ ಹಾಕುದ್ರ? ಯಾಕೆ ಹೆಂಗಿಲ್ಲ ಹಾಕುದ್ರ? ಹೇಳಿ ಅಣ್ಣ. ಗುರು, ಹೈವೇ ರೈಟ್ ತಮ್ಮೇಲೆ ಟೀ ಕುಡಿಯೋ ಅಂತ ನಿಲ್ಸಿದ್ವಿ ಗುರು. ಇವಾಗ ನಾಸಿಕ್ ಬಿಟ್ಟು ಗಾಡಲ್ಲಿ ಹೋಗ್ತಾ ಇದೀವಿ. ಬೆಳಿಗ್ಗೆ 5 ನಿಮಿಷಕ್ಕೆ ಬರೋಕ್ಕೆ ಹೇಳೋರ್ಬೋದು ಸೂರತ್ಗೆ. ಸೂರತ್ತು ಇಲ್ಲ ಬರೋಡ ಇರ್ಬೋದು. ಒಂದು ಲೋಡಿಂಗ್ ಪಾಯಿಂಟು ನೋಡಿ. 3 ಗಾಡಿ ಇಲ್ಲೇ ಒಂದು ಜೊತೆ ಹೋಗ್ತಾಯಿದ್ದೀವಿ ಗುರು. ಬಸ್ಸು ಲಾರಿ ಮುಚ್ಕೊಂಡು ನೋಡಿ ಹೆಂಗಾಯ್ತು ಗುರು. ನಾಸಿಕ್ ಬಿಟ್ಟ ಮೇಲೆ ಘಾಟ್ ಎಂಟ್ರಿ ಆದ್ರೆ ಹಿಂಗೆ ರೋಡ್ ಫುಲ್ ಅಧ್ವಾನ ಆಗ್ಬಿಟ್ಟೈತೆ. ಮಳೆ ಬಂದರೆ ಏನೂ ಕಾಣಿಸಲ್ಲ ನೋಡಿ. ಯಾವ ಥರ ಹಳ್ಳಗುಂಡಿ, ಸಿಕ್ಕಾಬಿಟ್ಟೆ ಹಳ್ಳಗುಂಡಿ. ಒಂದು ಗಾಡಿ ಹೋದರೆ ಒಂದು ಗಾಡಿ ಪಾಸ್ ಆಗೋಲ್ಲ, ಆ ಥರ ಹಳ್ಳಗುಂಡಿಗಳು. ಇವಾಗ ಹೊಲ್ಸಾಡ್ ಹೈವೇ ಎಂಟ್ರಿ ಆಗ್ತಿದ್ದಂಗೆ ಹೈವೇ ಎಂಟ್ರಿ ಆಗಿಲ್ಲ. ಒಂದು 20 ಕಿಲೋಮೀಟರ್ ಇದೆ. ಫುಲ್ಲು ಮಳೆ ನೋಡಿ. ಬರೋ ಈಗ ಹೋಟ್ಲು ಹುಡುಕ್ತಾ ಇದೆ. ಹೋಟ್ಲಲ್ಲೂ ಸಿಗ್ತಾ ಇಲ್ಲ ಇಷ್ಟೊತ್ತಿನಲ್ಲಿ. ಟೈಮ್ ಅಲ್ಲೇ 5 ಗಂಟೆ.
ಅಣ್ಣ ಬನ್ನಿ ಮುಂದೆ ಎಲ್ಲ ನೋಡೋಣ. ಇವಾಗ ಬೆಳಗಿನ ಜಾವ 5:38 ಈಗ ಊಟ ಮಾಡೋಕೆ ನಿಲ್ಸಿದ್ದೀವಿ ನೋಡಿ. ಸಿಕ್ಕಾಪಟ್ಟೆ ಮಳೆ ಬೇರೆ ಗುರು. ಇಲ್ಲಿ ಬರೋಡ ಮಾರ್ಕೆಟ್ ಬಂದು ಗಾಡಿ ಹಾಕ್ದು ನಾಷ್ಟ ಮಾಡಿ ಮಲಿಕಂಬೇಕು ಸ್ವಲ್ಪ ಹೊತ್ತು. ಇನ್ನೊಂದು ಸ್ವಲ್ಪ ಮಾಲವೆ ಎಲ್ಲ ಖಾಲಿ ಆದಮೇಲೆ ನಮ್ಮ ಗಡಿ ಖಾಲಿ ಮಾಡ್ತಾರಂತೆ ನೋಡಿ. ಎಲ್ಲ ಅಲ್ಲೇ ಆಲ್ಮೋಸ್ಟ್ ಎಲ್ಲ ಹಿಂಗೆ ಬಂದು ಆಚೆ ಕಡೆಗೆ. ಗುರು ಇವತ್ತು ಮುಕ್ಕಾಲು ಭಾಗ ಖಾಲಿ ಮಾಡೋರು ಗುರು. ಇನ್ನೇನು ಬೆಳಗಿನ ಜಾವ 3 ಗಂಟೆಗೆ ಖಾಲಿ ಮಾಡ್ತೀನಿ ಅಂತಂದರು. ಅದಕ್ಕೆ ನೀವು ಇಲ್ಲೇ ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು ಹೋಗ್ಬೇಕು. ಫುಲ್ ಖಾಲಿ ಐತೆ. ಇನ್ನೊಂದು 3 ಲೈನ್ ಐತೆ ಗುರು. ಅದೊಂದು ಖಾಲಿ ಮಾಡ್ಬಿಟ್ರೆ ಆಗೋದು ನೋಡಿ. ಎಲ್ಲ ಹೆಂಗೆ ಬಿಸಾಕೋರೆ. ನಮ್ಮ ಪ್ರತಾಪಣ್ಣ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತವ್ರೆ. ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಒಂದೊಂದು ಮಾರ್ಕೆಟಲ್ಲಿ ಅಡುಗೆ ಮಾಡ್ಕೊಳಕ್ಕೆ ಬಿಡಲ್ಲ ಪಾಪ. ಇವರು ಇಲ್ಲೇ ಮಾಡ್ಕೋರು ಮಾಡ್ಕೊಳ್ಳಿ ಅಣ್ಣ ಅಡುಗೆ ಅಂತ ಹೇಳಿದ್ರು. ಹಂಗೆ ಇಲ್ಲೇ ಟೊಮೊಟೊ ತೊಗೊಂಡು ಟೊಮೊಟೊ ಗೊಜ್ಜು ಮಾಡ್ದು. ಇವರು ಫೈನಲಿ ಗಾಡಿ ಖಾಲಿ ಆಯಿತು. ಈಗ ಸೂರತ್ ಹೋಗ್ತಾ ಇವ್ರು ಬೆಳಿಗ್ಗೆ ಲೋಡ್ ಐತೆ ನೋಡಿ. ಇದೇ ಮಾರ್ಕೆಟು. ಇವರು ಆಚೆ ಬಂದಮೇಲೆ ನಮ್ಮ ಪ್ರತಾಪಣ್ಣಂಗೆ ನೀನೇ ಓಡಿಸು ಅಂತ ಹೇಳಿದೆ. ಆಮೇಲೆ ಡೆಫ್ ಹಾಕ್ಸ್ಬೇಕಾಯ್ತು. ಹಂಗೆ ಡೆಫ್ ಹಾಕ್ಸಿ ಅಲ್ಲಿಂದ ಹೊರಟು. ಓಪನ್ ಮಾಡಲ ಓಪನ್ ಆಗಿಲ್ವಾ? ಓಪನ್ ಆಯ್ತು ನೋಡಲ್ಲ ಇವಾಗ. ಫೈನಲಿ ಇಲ್ಲಿ ಅದು ಯಾವುದಪ್ಪ ಇದು ಸೂರತ್ ಬಂದು ಗಾಡಿ ಹಾಕೊಂಡಿದ್ದು ಪಾರ್ಕಿಂಗಲ್ಲಿ. ಈಗ ನಮ್ಮ ಜುನೇದಣ್ಣ ಮತ್ತೆ ನನ್ನ ಕೈಗೆ ಬಂದವ್ರೆ. ಅವ್ರದ್ದು ಇವತ್ತು ಆಗುತ್ತಂತೆ. ನಂದು ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬೇಕು ನೋಡಿ. ಮಾತಾಡ್ತವ್ರೆ ಎಲ್ಲ. ಆಲ್ಮೋಸ್ಟ್ ಈ ಕಡೆ ಎಲ್ಲ ಬರೋ ಇದು ಬೆಳಗಾಮಡಿಗಳು ಜಾಸ್ತಿ ಈ ಕಡೆ. ಹೋಗಿ ನಾಷ್ಟ ಮಾಡ್ಕೊಂಡು ಹೊರಡಬೇಕು.